ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಪ್ರಕರಣ ಸಂಬಂಧಪಟ್ಟಂಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ಕೆಲ ದಾಖಲೆಗಳ ಸಮೇತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಹಾಜರಾಗಿದ್ದರು. ಈ ಹಿಂದೆ ಬುರುಡೆ ತಂದಿದ್ದ ಚಿನ್ನಯ್ಯನನ್ನ ಜಯಂತ್ ದೆಹಲಿಗೆ ಕರೆದುಕೊಂಡು ಹೋಗಿದ್ರು. ಜೊತೆಗೆ ಬೆಂಗಳೂರು ಮನೆಯಲ್ಲೂ ಕೂಡ ಆಶ್ರಯ ಕೊಟ್ಟಿದ್ರು. ಹೀಗಾಗಿ ಜಯಂತ್ ಅವರನ್ನ ವಿಚಾರಣೆ ಮಾಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಯೂಟ್ಯೂಬರ್ ಸಮೀರ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರಿನ ಸಮೀರ್ನ ಬಾಡಿಗೆ ಮನೆ ಮೇಲೆ ಬೆಳ್ತಂಗಡಿ ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. ಬನ್ನೇರುಘಟ್ಟ ಬಳಿಯ ಹುಲ್ಲಹಳ್ಳಿಯಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ರು. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ತಂದಿರುವಂತಹ ಪೊಲೀಸರು ಸೋಕೋ ಟೀಮ್ ಜೊತೆಗೆ ಆಗಮಿಸಿದ್ದಾರೆ. ಸಮೀರ್ ಮನೆಗೆ ಮತ್ತೊಬ್ಬ ವ್ಯಕ್ತಿಯನ್ನ ಕರೆತಂದು ಪೊಲೀಸರು ಪರಿಶೀಲನೆ ನಡೆಸಿದ್ರು. ಇನೋವಾ ಕಾರ್ನಲ್ಲಿ ಆಗಮಿಸಿದ ಅಧಿಕಾರಿಗಳ ತಂಡ ವಿಚಾರಣೆಯನ್ನು ನಡೆಸ್ತಾ ಇದೆ. ಧರ್ಮಸ್ಥಳಕ್ಕೆ ಸಂಬಂಧ ಎಐ ವಿಡಿಯೋ ಸೃಷ್ಟಿಗೆ ಬಳಸಿದ ಲ್ಯಾಪ್ಟಾಪ್, ಮೊಬೈಲ್, ಸ್ಟುಡಿಯೋದಲ್ಲಿ ಬಳಸಿದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಹಾಗೂ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆಯನ್ನು ಎಸ್ಐಟಿ ತೀವ್ರಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಳ್ಳು ಮಾಹಿತಿ ಪ್ರಸಾರ ಸಂಬಂಧಪಟ್ಟಂಗೆ ಯೂಟ್ಯೂಬರ್ ಅಭಿಷೇಕ್ ಎಂಬಾತನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ರು. ಪ್ರಕರಣ ದಾಖಲಾಗುವ ಮೊದಲೇ ವಿಡಿಯೋಗಳನ್ನು ಮಾಡಿದ್ದರ ಬಗ್ಗೆ ತನಿಖೆ ಮಾಡಿದ್ರು. 6 ತಿಂಗಳ ಹಿಂದೆ ಗಿರೀಶ್ ಮಠನ್ ಅವರ್ ಸಂಪರ್ಕ ಮಾಡಿದ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದಾಗಿ ಕಣ್ಣೀರಿಟ್ಟು ತಪ್ಪೊಪ್ಪಿಕೊಂಡಿದ್ದಾನಂತೆ. ಅಲ್ಲದೆ ರಾತ್ರಿ ಹೊತ್ತು ಜಯಂತ್ ಟಿ ಜೊತೆ ಸೇರಿ ಬಂಗ್ಲೆಗುಡ್ಡಕ್ಕೆ ಭೇಟಿ ನೀಡಿ ವಿಡಿಯೋ ಮಾಡಿದಾಗ ಹೇಳಿದ್ದಾನೆ. ಇನ್ನು ಸುಜಾತಾ ಭಟ್ ಭೇಟಿ, ಅನನ್ಯ ಭಟ್ ಕಾಲ್ಪನಿಕ ಕಥೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸೌಜನ್ಯ ತಾಯಿ ಕುಸುಮಾವತಿ ಆಗಮಿಸಿದ್ರು. ಬಹುತೇಕ ದೂರು ನೀಡೋಕೆ ಬಂದಿರುವ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡ್ತಿರುವವರ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಒಳಗಾಗಿದ್ದ ಉದಯ್ ಕುಮಾರ್ ಜೈನ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಸೌಜನ್ಯ ವಿಚಾರವಾಗಿ ಯಾವುದೇ ಪ್ರಶ್ನೆಯನ್ನ ಕೇಳಲಿಲ್ಲ. ಚಿನ್ನಯ್ಯನ ಬಗ್ಗೆ ಎಸ್ಐಟಿ ಏನೂ ಕೇಳಿಲ್ಲ. ವಿದ್ಯಾಭ್ಯಾಸ, ಉದ್ಯೋಗ, ಕುಟುಂಬ ಎಲ್ಲ ವಿಚಾರದ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೇಳಿದ್ರು ಅಂತ ಹೇಳಿದ್ರು. ಏನು ಕೇಳಿಲ್ಲ. ಅಂದ್ರೆ ನಂಗೆ ಒಂದು ಗೊಂದಲ ಇತ್ತು, ಅದರ ಬಗ್ಗೆ ಏನಾದ್ರು ಕೇಳ್ತಾರಾ. ಈಗ ಸೌಜನ್ಯ ತಾಯಿ ಬಂದು ಇಲ್ಲಿ ಎಲ್ಲ ಇದಳೆಲ್ಲ ಬಂದು ನೋಡಿದೆ, ಟಿವಿಯಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಚಿನ್ನಯ್ಯ ಅಂತ ವಿಡಿಯೋ ಹೇಳಿದ್ದಾರೆ. ಮತ್ತೆ ಯಾರೋ ಮುಸ್ಕುದಾರಿ ಯಾರೋ ಒಬ್ರು ಹೆಂಗಸೊಬ್ಬು ಮಂಡ್ಯದಲ್ಲೂ ಬಂದಿದ್ದಾರೆ ಅಂತ ಏನಾದರೂ ಹಾಗಿರ್ಬೋದು ಅಂತ ನಾನು ಕೇಳಿದೆ, ಇರ್ಬೋದು ಅಂತ ಎನಿಸಿದೆ. ಅವರು ಅದಕ್ಕೆ ಬಗ್ಗೆ ಆ ಬಗ್ಗೆ ಏನು ಹೇಳಲಿಲ್ಲ, ಕೇಳಲಿಲ್ಲ. ಏನು ಸೌಜನ್ಯ ಬಗ್ಗೆ ಕೇಳಲಿಲ್ಲ. ಒಂದು ಮಾತಿದೆ, ಸರ್ಪದ ಬಾಯಿಗೆ ಸಿಕ್ಕಿದ ಸಮಾಜವಾಗಿ ಸಿಗಬೇಡ. ಒಂದು ಗಾದೆ ಉಂಟು, ಅಂದ್ರೆ ಸರ್ಪದ ಬಾಯಿಗೆ ಸಿಕ್ಕಿದರು ಅಂದ್ರೆ ಇದಕ್ಕೆ ಸಮಾಜದ ಬಾಯಿಗೆ ಸಿಗಬೇಡ. ಇದು ಆ ಥರ ಏನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ಗೆ ಮತ್ತಷ್ಟು ತಿರುವು ಸಿಕ್ಕಿದೆ. ಪ್ರಕರಣವನ್ನ ಎನ್ಐಗೆ ವಹಿಸುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೆಲ ಸ್ವಾಮೀಜಿಗಳ ನಿಯೋಗ ಮನವಿ ಮಾಡಿದೆ. ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಹರಿಹರ ಮಠದ ವಚನಾನಂದ ಶ್ರೀಗಳು ಸೇರಿ ಕೆಲ ಶ್ರೀಗಳು ದೂರು ಕೊಟ್ಟಿದ್ದಾರೆ. 1 ಗಂಟೆ ಕಾಲ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ಆಗ್ರಹ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿರಬಹುದು. ಎಸ್ಐಟಿ ಸರಿ ಇಲ್ಲ ಅಂತ ಬಿಜೆಪಿಯವರು ಚರ್ಚೆ ಮಾಡ್ತಿದ್ರು. ಈಗ ಎನ್ಐಎಗೆ ಕೇಳ್ತಿದ್ದಾರೆ. ಎನ್ಐಎ ಕೂಡ ಒಂದು ತನಿಖೆ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. 2 ವರ್ಷದ ಹಿಂದೆಯೇ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ನಡೆದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ನಾವು ಈಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೇ ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಅದನ್ನು ಇನ್ನೇನವರು NIA ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ. ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯವರು ಯಾವ ತನಿಖೆಗೆ ಬೇಕಾದರೂ ಕೊಡಲಿ, ಎನ್ಐಎ ತನಿಖೆ ಆದರೂ ಮಾಡಲಿ. ಮೊದಲು ಮಹೇಶ್ ತಿಮರೋಡಿ ಮಠಣ್ಣನವರು ಯಾರು, ಅವರು ಯಾರ ಶಿಷ್ಯ ಹೇಳಬೇಕು. ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. NIAನ ಮಾಡಲಿ, CBIನ ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. ಅವರ ಅಮಿತ್ ಶಾ ಅವರು, ಮೋದಿ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಮಹೇಶ್ ತಿಮ್ಮರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರು ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು?
ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಮತ್ತು ಎಲ್ಲ ನೀವೇ ಚೂಟೋದು, ನೀವೇ ತೊಡಲು ತೂಗೋದ. ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ BJP ವರ್ಸಸ್ BJP, RSS ವರ್ಸಸ್ RSS. ಧರ್ಮಸ್ಥಳ ಪ್ರಕರಣವನ್ನ NIA ತನಿಖೆಗೆ ಕೊಟ್ಟರೆ ಎಲ್ಲಾ ಪ್ರಾಬ್ಲಮ್ ಮುಗಿಯುತ್ತೆ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪ್ರಕರಣವನ್ನ NIAಗೆ ಕೊಟ್ಟರೆ ಕುಕ್ಕರ್ ಬ್ರದರ್ ಯಾರಿದ್ದಾರೆ ಅವರೆಲ್ಲ ಹೊರಗೆ ಬರ್ತಾರೆ ಅಂತ ಹೇಳಿದರು. ನಾನು ಈಗ ಏನಲ್ಲ NIA ತನಿಖೆ ಏನು ಮಾಡ್ಬೇಕು, ಇದನ್ನು ಒಮ್ಮೆ ಕ್ಲಿಯರ್ ಮಾಡಿರಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡಲಿ. NIAದಿಂದ ಏನು ಬಾಂಬ್ಸ್ ಏನು ಅವರು ನಮ್ಮ DK ಶಿವಕುಮಾರ್ ಬ್ರದರ್ಸ್ ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ, ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಸರ್ ಇದು ಎಲ್ಲನೂ ಈಗ ಏನಲ್ಲ NIA ತನಿಖೆ ಏನು ಮಾಡ್ಬೇಕು, ಇದನ್ನು ಒಮ್ಮೆ ಕ್ಲಿಯರ್ ಮಾಡಿರಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡಲಿ. NIAದಿಂದ ಏನು ಬಾಂಬ್ಸ್ ಏನು ಅವರು ನಮ್ಮ DK ಶಿವಕುಮಾರ್ ಬ್ರದರ್ಸ್ ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ, ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಇನ್ನು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ. 1000 ಸುಳ್ಳು ಹೇಳಿದ್ರೂ ಸತ್ಯ ಆಗಲ್ಲ. ಈ ಮಾತಿಗೆ ಧರ್ಮಸ್ಥಳ ಪ್ರಕರಣವೇ ತಾಜಾ ನಿದರ್ಶನ. ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಡಿತಾ ಇದೆ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಈಗಾಗಲೇ ಪಡಿಸಿದ್ದೀವಿ. ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ. ಇವತ್ತೆಲ್ಲ SIT ತೀರ್ಮಾನ ಮಾಡಿದ 1 ಗಂಟೆಯಲ್ಲಿ ನಾನೇ ಮೊದಲನೇವನು ರಿಯಾಕ್ಟ್ ಮಾಡಿದ್ದು. ಧರ್ಮಾಧಿಕಾರಿಗಳು, ಈ ಧರ್ಮದ ಇತಿಹಾಸ, ವಿಶೇಷವಾಗಿ ಕನ್ನಡಾಂಬೆ ತುಂಬ ದೊಡ್ಡವಳಿದ್ದಾಳೆ. 1000 ಸಾರಿ ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ. ಆದ್ದರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನು ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು, ಯಾರೋ ಬಾಲಂಗೌಚಿಗಳು ಮತ್ತೊಬ್ಬರು ಮಗದೊಬ್ಬರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ, ಎಡಪಂಥೀಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು. ಏನು ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರ್ತಿದೆಯಲ್ಲ, ಇದನ್ನು ಮುಂದುವರಿಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ. ಇನ್ಮೇಲಾದರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದನ್ನು ಮುಂದುವರಿಸ್ಕೊಂಡು ಹೋಗೋದು. ಇತ್ತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಬಿಜೆಪಿ ಧರ್ಮಸ್ಥಳದ ಪರವಾಗಿದೆಯೋ ಸೌಜನ್ಯಳ ಪರವಾಗಿದೆಯೋ ಅಂತ ಸಿಎಂ ಕೇಳಿದ್ದಾರೆ. ಸೌಜನ್ಯ ತಾಯಿಯನ್ನ ನಾನು ಭೇಟಿ ಮಾಡಿ ಮಾತನಾಡಿದ್ದೇನೆ, ಆದರೆ ರಾಜ್ಯ ಸರ್ಕಾರ ಸಮೀರ್ಗೆ ಸಿಕ್ಕಿರುವ ಬೇಲ್ ಕ್ಯಾನ್ಸಲ್ಗೆ ಅರ್ಜಿ ಸಲ್ಲಿಸಿಲ್ಲ. ಈ ಬಗ್ಗೆ ಸಿಎಂ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇತ್ತ ಬೆಂಗಳೂರಲ್ಲಿ ತೇಜಸ್ವಿ ಸೂರ್ಯ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಡಿನ ಕೋಟ್ಯಾಂತರ ಭಕ್ತರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕರೇ ಆಗಿದ್ದರೆ ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಾ ಇಲ್ಲ ನೀವು? ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇದ್ದಿದ್ದೇ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಇವತ್ತು ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ಈಗಾಗಲೇ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ. 2-3 NGOಗಳಿಗೆ ನೋಟಿಸ್ಗಳು ಸಿಕ್ಕಿದೆ. ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ, ಮಟ್ಟಣ್ಣ, ಸಮೀರ, ಅವ್ರ ಹಿಂದೆ ಇರುವಂತ ಮುಖವಾಡಗಳು, ಅವ್ರ ಹಿಂದೆ ಇರುವಂತ ಯಾರ್ಯಾರು ಶಕ್ತಿಗಳು, ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು, ಯಾರು ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು, ಯಾರ್ಯಾರು ಡೆಲ್ಲಿಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ SITಗೆ, ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂಥದ್ದಿದೆ. ಇಡಿ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರದ ಬೇರೆ ಸಂಸ್ಥೆಗಳೂ ಕೂಡ ಈ ಷಡ್ಯಂತ್ರ ಬಯಲು ಮಾಡುವಂಥ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಮತ್ತಷ್ಟು ತೀವ್ರಗೊಳಿಸ್ತೇವೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಯುತ್ತಿರುವುದನ್ನು ಖಂಡಿಸಿ ನಾಳೆ ಧರ್ಮ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಸಮಾವೇಶ ನಡೆಯುತ್ತೆ. ಸಮಾವೇಶದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಎಲ್ಲಾ ದೇವಸ್ಥಾನ ಮತ್ತು ಬಸದಿಗಳ ಆಡಳಿತ ಮುಖ್ಯಸ್ಥರು, ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ. ಧರ್ಮಸ್ಥಳದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಲಾಗಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ.
ಅಕ್ರಮ ಆನ್ಲೈನ್ ಗೇಮ್ ಆಪ್ ಪ್ರಕರಣದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಇಡಿ ಇಕ್ಕಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ವೀರೇಂದ್ರ ಅವರ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ 8ರವರೆಗೆ ಮತ್ತೆ ಇಡಿ ಕಸ್ಟಡಿಗೆ ನೀಡಿ ಆದೇಶ ಮಾಡಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಬಾಲಕೃಷ್ಣ ಮಧ್ಯೆ ವಾಗ್ವಾದ ಮುಂದುವರೆದಿದೆ. ಕೆಎನ್ ರಾಜಣ್ಣಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಬಾಲಕೃಷ್ಣ. ರಾಮನಗರದಲ್ಲಿ ಮಾತನಾಡಿರುವಂತಹ ಅವರು, ಮತ್ತೆ ಸಚಿವರಾಗ್ಲಿ ಅವರು ನಮ್ದೇನ್ ತಕರಾರಿಲ್ಲ, ಆದರೆ ಬೇರೆಯವರ ಮೇಲೆ ಆಪಾದನೆ ಮಾಡಬಾರ್ದು. ರಾಜಕೀಯವಾಗಿ ಅವರು ಮಾತನಾಡಿದ್ದಕ್ಕೆ ನಾನು ಮಾತನಾಡಿದ್ದು, ದೂರು ಕೊಡಲಿ, ತೊಂದರೆ ಇಲ್ಲ, ನಾನು ಮಾತನಾಡ್ತೇನೆ ಅಂತ ಹೇಳಿದ್ರು. ರಾಜಣ್ಣವರು ಅವ್ರನ್ನ ಯಾವುದಕ್ಕೋಸ್ಕರ ಯಾವ ಕಾರಣ ಕೈ ಬಿಟ್ಟವ್ರೆ ಅಂತ ದೇಶಕ್ಕೆಲ್ಲ ಜಗತ್ತಾಗಿರಾಗುತ್ತೆ. ಅವ್ರು ಅಷ್ಟು ಮಾತಾಡಲಿ, ಅದು ಬಿಟ್ಟು ಷಡ್ಯಂತ್ರ ನಡೆದಿದೆ ಅಂತ ವಿಚಾರಕ್ಕೆ ನಾವು ಹೇಳೋದು ಆ ಮಾತು. ಅವರು ಹೋರಾಟ ಮಾಡಲಿ, ಪುನಃ ಅವ್ರು ಮಂತ್ರಿ ಆಗಿ ಬರಲಿ, ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ನ ಮನವೊಲಿಸಲಿ, ಅವರು ಪುನಃ ಮಂತ್ರಿ ಆಗಿ ಬರಲಿ, ನಮ್ದೇನು ತಕರಾರಿಲ್ಲ. ಆದರೆ ಯಾರ ಮೇಲೋ ಇವರು ಅವ್ರಿಗಾಗಿರ್ತಕ್ಕಂಥ ಅನಾಹುತನ ಬೇರೆಯವ್ರ ಮೇಲೆ. ಇನ್ನು ಇದಕ್ಕೂ ಮೊದಲು ರಾಮನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶಾಸಕ ಬಾಲಕೃಷ್ಣಗೆ ರೈತರು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು. ಗುಳ್ಳೇನರಿ ಆಟ ಆಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು.